ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿವೆ. ಈ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಹತ್ಯೆಗೆ ಮಹಾಸಂಚೊಂದು ನಡೆದಿತ್ತು. ಆ ಸಂಚಿಗೆ ಸರ್ವಾಧಿಕಾರಿಯೇ ಬಲಿಯಾಗಿರುವುದು ಇರಾನಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿಬಿಟ್ಟಿದೆ. ಅದಕ್ಕೆ ಪ್ರತಿಕಾರವಾಗಿ ಇರಾನ್ ರಾಷ್ಟ್ರ ಇಸ್ರೇಲ್, ಸೌದಿ ಅರೇಬಿಯಾ, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಓಮನ್ ಮತ್ತು ಕುವೈತ್ ಸೇರಿದಂತೆ ಹಲವಾರು ದೇಶಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸುತ್ತಲೇ ಇದೆ. ಇದು ಯುದ್ಧದ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಅಲ್ಲದೆ ಈ ಯುದ್ಧದ ಕಾರ್ಮೋಡದಿಂದಾಗಿ ಇಡೀ ಪ್ರಪಂಚವೇ ಭಯದ ವಾತಾವರಣದಲ್ಲಿರುವಂತಾಗಿದೆ. ಈಗ ಎದ್ದಿರುವ ಪ್ರಶ್ನೆ ಅಂದರೆ, ಈ ಎರಡು ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಸ್ನೇಹ ಸಂಬಂಧ ಹೇಗೆ ದ್ವೇಷಕ್ಕೆ ತಿರುಗಿತು, ಅದಕ್ಕೆ ಕಾರಣವಾದರೂ ಏನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ದ್ವೇಷ ಎಂಥದ್ದು ಅನ್ನೋದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ. 1948ರಲ್ಲಿ ಇಸ್ರೇಲ್ ಸ್ಥಾಪನೆಯಾಗುತ್ತೆ. ಟರ್ಕಿಯ ನಂತರ ಇಸ್ರೇಲನ್ನು ಒಂದು ರಾಷ್ಟ್ರವೆಂದು ಗುರುತಿಸಲಾಯಿತು. ಅಲ್ಲದೆ ಎರಡನೇ ಮುಸ್ಲಿಂ ಬಹುಸಂಖ್ಯಾತ ದೇಶ ಇರಾನ್ ಆಗಿತ್ತು. ಈ ಸಮಯದಲ್ಲಿ ಎರಡು ದೇಶಗಳ ನಡುವಿನ ಸಂಬಂಧಗಳು ಸೌಹಾರ್ದಯುತವಾಗಿದ್ದವು. ಆದರೆ ಕಾಲಾನಂತರದಲ್ಲಿ ಸಂಬಂಧ ಹದಗೆಡ್ತಾ ಬಂತು. ಇರಾನ್ ಇಸ್ರೇಲ್ ಸಂಬಂಧ ಬಿರುಕು ಬಿಟ್ಟಿದ್ದೆಲ್ಲಿ? ಇದು ನಿಜಕ್ಕೂ ಎರಡು ದೇಶಗಳ ನಡುವಿನ ಬಿರುಕಿಗೆ ಕಾರಣವಾಯಿತು. ಇಸ್ರೇಲ್ ಮತ್ತು ಇರಾನ್ 1979ರವರೆಗೆ ಸ್ನೇಹ ಸಂಬಂಧವನ್ನು ಕಾಪಾಡಿಕೊಂಡು ಬಂದಿದ್ವು. ಆಗ ಇರಾನ್ ಪಹಲವಿ ರಾಜವಂಶದ ಶಾಗಳ ಆಡಳಿತದಲ್ಲಿತ್ತು. ಅಲ್ಲದೆ ಯುನೈಟೆಡ್ ಸ್ಟೇಟ್ಸ್ನ ಪ್ರಮುಖ ಮಿತ್ರ ರಾಷ್ಟ್ರವಾಗಿತ್ತು. ಇಸ್ರೇಲ್ ಸಂಸ್ಥಾಪಕ ಡೇವಿಡ್ ಬೆನ್ ಗುರಿಯನ್ ತನ್ನ ಅರಬ್ ಮಿತ್ರ ರಾಷ್ಟ್ರಗಳ ಹೊರತಾಗಿಯೂ ಇರಾನ್ನೊಂದಿಗೆ ಸ್ನೇಹ ಒಪ್ಪಂದವನ್ನು ಮಾಡಿಕೊಂಡ. ಆದರೆ ಇರಾನ್ 1948ರ ಪ್ಯಾಲೆಸ್ತೈನ್ ವಿಭಜನಾ ಯೋಜನೆಯನ್ನು ವಿರೋಧಿಸಿತ್ತು. ಈ ವಿರೋಧವೇ ಇಸ್ರೇಲ್ ಹುಟ್ಟಿಗೂ ಕಾರಣವಾಯಿತು. ಆದರೆ 1979ರಲ್ಲಿ ಅಯತೊಲ್ಲಾ ಖೊಮೇನಿಯ ಇಸ್ಲಾಮಿಕ್ ಕ್ರಾಂತಿ ಎಲ್ಲವನ್ನೂ ಬದಲಾಯಿಸಿತು. ಕ್ರಾಂತಿಕಾರಿಗಳು ಶಾ ಆಡಳಿತವನ್ನು ಪದಚ್ಯುತಗೊಳಿಸಿ ಇಸ್ಲಾಮಿಕ್ ಗಣರಾಜ್ಯವನ್ನು ಸ್ಥಾಪಿಸಿದರು. ಖೊಮೇನಿ ತನ್ನನ್ನು ದಮನಿತರ ರಕ್ಷಕ ಎಂದು ಘೋಷಿಸಿಕೊಂಡ. ಜೊತೆಗೆ ಯುಎಸ್ ಮತ್ತು ಇಸ್ರೇಲಿ ಸಾಮ್ರಾಜ್ಯಶಾಹಿಯನ್ನು ತಿರಸ್ಕರಿಸಿದ. ಹಾಗಾಗಿ ಇರಾನ್ ಹೊಸ ಸರ್ಕಾರವು ಇಸ್ರೇಲ್ನೊಂದಿಗಿನ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ತು. ಅದರ ಮುಂದುವರಿದ ಭಾಗವಾಗಿ ಇರಾನ್ ಸರ್ಕಾರ ಇಸ್ರೇಲಿ ಪಾಸ್ಪೋರ್ಟ್ಗಳನ್ನು ಅಮಾನ್ಯಗೊಳಿಸಿಬಿಡ್ತು. ಟೆಹರಾನ್ ರಾಯಭಾರ ಕಚೇರಿಯನ್ನು ಪ್ಯಾಲೆಸ್ತೈನ್ ರಾಜ್ಯಕ್ಕಾಗಿ ಹೋರಾಡುತ್ತಿದ್ದಂತಹ ಪ್ಯಾಲೆಸ್ತೈನ್ ಲಿಬರೇಷನ್ ಆರ್ಗನೈಸೇಷನ್ಗೆ ಹಸ್ತಾಂತರಿಸಿಬಿಡ್ತು. ಪ್ಯಾಲೆಸ್ತೇನಿಯನ್ ಸಮಸ್ಯೆಗೆ ತೀವ್ರ ವಿರೋಧ. ಹೌದು, ಇಂಟರ್ನ್ಯಾಷನಲ್ ಕ್ರೈಸಿಸ್ ಗ್ರೂಪ್ ಸೆಂಟರ್ನ ನಿರ್ದೇಶಕ ಅಲಿ ವೇಜ್ ಅವರ ಪ್ರಕಾರ ಇಸ್ರೇಲ್ ವಿರೋಧಿ ಆಡಳಿತವು ಹೊಸ ಇರಾನಿ ಸರ್ಕಾರದ ಪ್ರಮುಖ ನೀತಿಗಳ ಭಾಗವಾಗಿತ್ತು. ಆ ಸಮಯದಲ್ಲಿ ಅನೇಕ ಇರಾನಿನ ನಾಯಕರು ಲೆಬನಾನ್ನಲ್ಲಿ ಪ್ಯಾಲೆಸ್ತೇನಿಯನ್ನರೊಂದಿಗೆ ಗೆರಿಲ್ಲಾ ಯುದ್ಧದಲ್ಲಿ ಭಾಗಿಯಾಗಿದ್ದರು. ಅದರಲ್ಲಿ ಅವರ ಪಾಲು ಅಪಾರವಾಗಿತ್ತು. ಹೊಸ ಇರಾನ್ ತನ್ನನ್ನು ತಾನು ಇಸ್ಲಾಮಿಕ್ ಶಕ್ತಿಯಾಗಿ ಬಿಂಬಿಸಿಕೊಳ್ಳಲು ಮಹದಾಕಾಂಕ್ಷೆಯನ್ನು ಹೊಂದಿತ್ತು. ಈ ಕಾರಣಕ್ಕಾಗಿಯೇ ಅಂದಿನ ಕಾಲದಲ್ಲಿ ಕೈಬಿಟ್ಟಿದ್ದ ಅರಬ್ ಮುಸ್ಲಿಂ ರಾಷ್ಟ್ರಗಳು ಪ್ಯಾಲೆಸ್ತೇನಿಯನ್ ಧ್ಯೇಯವನ್ನು ಕೈಗೆತ್ತಿಕೊಂಡರು. ಖೊಮೇನಿ ಪ್ಯಾಲೆಸ್ತೇನಿಯನ್ ಧ್ಯೇಯಕ್ಕೆ ತಮ್ಮ ಹಕ್ಕನ್ನು ಪ್ರತಿಪಾದಿಸಿದರು. ಅದಕ್ಕಾಗಿಯೇ ಟೆಹರಾನ್ನಲ್ಲಿ ದೊಡ್ಡ ಪ್ರತಿಭಟನೆಗಳು ಸಾಮಾನ್ಯವಾಗಿದ್ದವು. 1990ರ ದಶಕದಲ್ಲಿ ಸದ್ದಾಂ ಹುಸೇನ್ ಇರಾಕ್ ಪರವಾಗಿ ಬೆದರಿಕೆ ಒಡ್ಡುವವರೆಗೂ ಇಸ್ರೇಲ್ನಲ್ಲಿ ಇರಾನ್ ವಿರೋಧಿ ಭಾವನೆ ಬಲಗೊಳ್ಳಲಿಲ್ಲ. ಇರಾಕ್ ನಡುವಿನ ಯುದ್ಧಕ್ಕಾಗಿ ಅಮೆರಿಕ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸಿದ ಇರಾನ್ ಕಾಂಡ್ರಾ ಒಪ್ಪಂದದಲ್ಲಿ ಇಸ್ರೇಲ್ ಕೂಡ ಒಂದು ಪಾತ್ರವನ್ನು ವಹಿಸಿತ್ತು. ಆದರೆ ನಂತರದಲ್ಲಿ ಇಸ್ರೇಲ್ಗೆ ಇರಾನ್ ತನ್ನ ಅಸ್ತಿತ್ವಕ್ಕಾಗಿ ಬೆದರಿಕೆ ಹಾಕುವ ಎಲ್ಲ ಲಕ್ಷಣಗಳು ಗೋಚರವಾದವು. ನೆರಳು ಯುದ್ಧದಿಂದ ಪರಮಾಣು ನೆಲೆಗಳವರೆಗೆ ಸೌದಿ ಅರೇಬಿಯಾದಂತಹ ವಿರೋಧಿ ರಾಷ್ಟ್ರಗಳನ್ನು ಎದುರಿಸಲು ಇರಾನ್ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಜಾಲವನ್ನು ರಚಿಸಿತು. ಇದು ಲೆಬನಾನ್ನಿಂದ ಯೆಮೆನ್ವರೆಗೆ ವಿಸ್ತರಿಸುವ ಹೆಜ್ಬೋಲಾದಂತಹ ಕ್ರಾಂತಿಕಾರಿ ಗುಂಪುಗಳನ್ನು ಒಳಗೊಂಡಿತ್ತು. ಇಸ್ರೇಲ್ ಈ ಗುಂಪುಗಳ ವಿರುದ್ಧ ನೆರಳು ಯುದ್ಧ ಎಂದು ಕರೆಯಲ್ಪಡುವ ದಾಳಿಯನ್ನು ಪ್ರಾರಂಭಿಸಿದೆ. ಅಲ್ಲಿ ಎರಡು ಕಡೆಯವರು ಅಧಿಕೃತವಲ್ಲದ ಯುದ್ಧ ನೀತಿಗಳನ್ನು ಅನುಸರಿಸ್ತಾರೆ. ಹಾಗಾಗಿ ಇಸ್ರೇಲ್ನ ಮುಖ್ಯ ಉದ್ದೇಶವೆಂದರೆ ಇರಾನ್ನ ಪರಮಾಣು ನೀತಿಯನ್ನು ನಿಲ್ಲಿಸೋದು. ಆದರೆ ಇರಾನ್ನ ಈ ಹೇಳಿಕೆಯನ್ನು ಒಪ್ಪೋದೇ ಇಲ್ಲ. ಹಾಗಾಗಿ ಸ್ಟಕ್ ನೈಟ್ ವೈರಸ್ನಿಂದ ಇರಾನ್ನ ತಂತ್ರಜ್ಞಾನವನ್ನು ಹ್ಯಾಕ್ ಮಾಡಿ ಹಾನಿ ಮಾಡಿತು ಇಸ್ರೇಲ್. ಇಂದಿಗೂ ಅಂದರೆ 2020ರಲ್ಲಿ ಹತ್ಯೆಯಾದ ಇರಾಕ್ನ ವಿಜ್ಞಾನಿ ಮೊಹಸೆನ್ ಫಕ್ರಿಜಾದೆ ಹತ್ಯೆಗೆ ಇಸ್ರೇಲ್ ಕಾರಣ ಅನ್ನೋದೇ ಇರಾನ್ ವಾದ. 1979ಕ್ಕೂ ಮೊದಲು ಇರಾನ್ ಹೇಗಿತ್ತು ಗೊತ್ತಾ?
1979ಕ್ಕಿಂತಲೂ ಮೊದಲು ಪಹಲವಿ ಆಡಳಿತದ ಸಮಯದಲ್ಲಿದ್ದ ಇರಾನ್ ಆಧುನಿಕ ಮತ್ತು ಪಾಶ್ಚಿಮಾತ್ಯ ದೇಶವಾಗಿತ್ತು. ಆ ಸಮಯದಲ್ಲಿದ್ದ ಇರಾನ್ಗೂ ಈಗಿನ ಇರಾನ್ಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಇರಾನ್ ಆಧುನಿಕ ದೇಶವಾಗಿತ್ತು. ಅಲ್ಲಿ ಮಹಿಳೆಯರಿಗೆ ಅನೇಕ ಸ್ವತಂತ್ರಗಳನ್ನು ನೀಡಲಾಗಿತ್ತು. ಮಹಿಳೆಯರು ಮಿನಿ ಸ್ಕರ್ಟ್ಗಳಂತಹ ಪಾಶ್ಚಿಮಾತ್ಯ ಉಡುಪುಗಳನ್ನು ಧರಿಸಬಹುದಿತ್ತು. ಇಂದಿನಂತೆ ಹಿಜಾಬ್ ಧರಿಸುವುದು ಕಡ್ಡಾಯವಾಗಿರಲಿಲ್ಲ, ಆದರೆ ಅದನ್ನು ಒಂದು ಕಾಲಕ್ಕೆ ನಿಷೇಧಿಸಲಾಗಿತ್ತು. ಅವರು ಪುರುಷರೊಂದಿಗೆ ಬೆರೆಯಬಹುದು, ವಾಹನ ಚಲಾಯಿಸಬಹುದು ಮತ್ತು ಉನ್ನತ ಹುದ್ದೆಗಳನ್ನು ಅಲಂಕರಿಸಬಹುದು ಎಂಬ ಕಾನೂನು ಜಾರಿಯಲ್ಲಿದ್ದವು. ಇರಾನ್ ನಗರಗಳಲ್ಲಿತ್ತು ರಾತ್ರಿ ಕ್ಲಬ್ಗಳು, ಸಿನಿಮಾ ಹಾಲ್ಗಳು. ಇದಲ್ಲದೆ ಪಹಲವಿ ಆಡಳಿತ 1963ರ ಶ್ವೇತ ಕ್ರಾಂತಿಯ ಮೂಲಕ ಇರಾನ್ ದೇಶವನ್ನು ತ್ವರಿತವಾಗಿ ಕೈಗಾರಿಕೀಕರಣಗೊಳಿಸಿ ಕ್ರಮೇಣವಾಗಿ ಆಧುನೀಕರಿಸಿದವು. ಈ ಅವಧಿಯಲ್ಲಿ ಭೂ ಸುಧಾರಣೆಗಳು, ಮಹಿಳೆಯರ ಮತದಾನದ ಹಕ್ಕುಗಳು ಮತ್ತು ಶಿಕ್ಷಣದ ಮೇಲೆ ಅತಿ ಹೆಚ್ಚಾಗಿ ಒತ್ತು ನೀಡಲಾಯಿತು. ಇರಾನ್ನಲ್ಲಿ ಸಾಕ್ಷರತಾ ದರಗಳು ಹೆಚ್ಚಾದವು. 1970ರ ಹೊತ್ತಿಗೆ ಎಲ್ಲ ಯೂನಿವರ್ಸಿಟಿಗಳಲ್ಲಿನ ವಿದ್ಯಾರ್ಥಿಗಳಲ್ಲಿ ಸರಿಸುಮಾರು 1/3 ಯುವತಿಯರೇ ಇದ್ದರು. ಟೆಹರಾನ್ನಂತಹ ನಗರಗಳಲ್ಲಿ ನೈಟ್ ಕ್ಲಬ್ಗಳು, ಸಿನಿಮಾ ಮಂದಿರಗಳು ಇದ್ವು. ಇದರಲ್ಲಿ ಈ ಪರದೆಯಲ್ಲಿ ಹಾಲಿವುಡ್ ಚಿತ್ರಗಳನ್ನು ಪ್ರದರ್ಶಿಸಲಾಗ್ತಿತ್ತು. ಆ ನಗರಗಳಲ್ಲಿ ಪಾಶ್ಚಿಮಾತ್ಯ ಶೈಲಿಯ ಕೆಫೆಗಳು ಸಾಮಾನ್ಯವಾಗಿದ್ವು. ಮದ್ಯ ಮತ್ತು ಸಿಗರೇಟ್ಗಳನ್ನು ನಿಷೇಧಿಸಿರಲಿಲ್ಲ. ಇರಾನ್ ಅಮೆರಿಕ ಮತ್ತು ಬ್ರಿಟನ್ನ ಖಾಸಾ ಮಿತ್ರ ರಾಷ್ಟ್ರವಾಗಿತ್ತು. ಅಲ್ಲದೆ ಇರಾನ್ ಸೈನ್ಯವನ್ನೇ ಮಧ್ಯ ಪ್ರಾಚ್ಯದಲ್ಲಿ ಬಲವಾದ ಮಿಲಿಟರಿ ಕೇಂದ್ರವೆಂದು ಪರಿಗಣಿಸಲ್ಪಟ್ಟಿತ್ತು. ಟೆಹರಾನ್ ಮಧ್ಯ ಪ್ರಾಚ್ಯದ ಆಧುನಿಕ ಮುಖ ಎಂಬ ಖ್ಯಾತಿ. ಪಹಲವಿ ಆಡಳಿತವು 1941ರಿಂದ 1949ರವರೆಗೆ ಜಾರಿಯಲ್ಲಿತ್ತು. ಈ ಅವಧಿಯಲ್ಲಿ ಇರಾನ್ ತೈಲೋತ್ಪಾದನೆಯಿಂದ ಇದ್ದಕ್ಕಿದ್ದಂತೆ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿತು. ಅದರಲ್ಲಿ ಟೆಹರಾನ್ನಂತಹ ನಗರಗಳನ್ನು ಮಧ್ಯ ಪ್ರಾಚ್ಯದ ಆಧುನಿಕ ಮುಖವೆಂದು ಪರಿಗಣಿಸಲಾಗಿತ್ತು. ಆ ನಗರದಲ್ಲಿ ಮುಗಿಲೆತ್ತರದ ಕಟ್ಟಡಗಳು, ವಿಶಾಲವಾದ ರಸ್ತೆಗಳು, ಸಿನಿಮಾ ಥಿಯೇಟರ್ಗಳು, ಪಾಶ್ಚಿಮಾತ್ಯ ಉಡುಪುಗಳು ಮತ್ತು ಮುಕ್ತವಾದ ಸಾಮಾಜಿಕ ವಾತಾವರಣವು ಸಾಮಾನ್ಯವಾಗಿತ್ತು. ಇದೆಲ್ಲದರ ಕೊಡುಗೆ ಅಂದರೆ ಶಾ ಆಳ್ವಿಕೆಯೇ ಸರ್ವಾಧಿಕಾರವಾಗಿತ್ತು. ಶಾ ಆಳ್ವಿಕೆಯ ಕಾಲದಲ್ಲಿ ಗುಪ್ತಚರ ಸಂಸ್ಥೆಯಾಗಿದ್ದಂತಹ ಸಾವಾಕ್ ಸ್ಥಳೀಯವಾಗಿ ಭಿನ್ನಾಭಿಪ್ರಾಯವನ್ನು ಸಂಗ್ರಹಿಸಿತು. ಅದರಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರವು ಗಮನಾರ್ಹವಾಗಿ ವಿಸ್ತರಿಸಿತ್ತು. ಗ್ರಾಮೀಣ ಪ್ರದೇಶಗಳಲ್ಲಿನ ಧಾರ್ಮಿಕ ಜನರು ಈ ತ್ವರಿತಗತಿಯಲ್ಲಿ ಸಾಗಿದ್ದ ಪಾಶ್ಚಿಮಾತ್ಯೀಕರಣದಿಂದ ಅತೃಪ್ತರಾಗಿದ್ದರು. ಈ ಅಸಮಾಧಾನ ಹಾಗೂ ತನ್ನ ಧಾರ್ಮಿಕತೆಯನ್ನು ಕಳೆದುಕೊಳ್ಳುವ ಭಯವೇ ಇರಾನ್ನಲ್ಲಿ 1979ರ ಕ್ರಾಂತಿಗೆ ಕಾರಣವಾಗುತ್ತೆ. ಮೊದಲು ಖೊಮೇನಿ, ನಂತರ ಖಮೇನಿ. ಅದು 1978-79ರ ಸಮಯ. ಆಗ ಇರಾನ್ ದೇಶಾದ್ಯಂತ ಬೃಹತ್ ಪ್ರತಿಭಟನೆಗಳು ಭುಗಿಲೆದ್ದಿದ್ವು. ಈ ಅವಧಿಯಲ್ಲಿ ದೇಶಭ್ರಷ್ಟನೆಂದು ಕುಖ್ಯಾತಿ ಪಡೆದಿದ್ದ ಶಿಯಾ ಪಂಗಡದ ಧಾರ್ಮಿಕ ಕಟ್ಟುಪಾಡುಗಳನ್ನೇ ಪ್ರಚೋದಿಸುತ್ತಾ ಪಾಶ್ಚಿಮಾತ್ಯ ಸಂಸ್ಕೃತಿಯ ವಿರುದ್ಧ ತಿರುಗಿಬಿದ್ದರು. ಅದರ ಹೊಣೆ ಹೊತ್ತಿದ್ದವನೇ ಅಯಾತೊಲ್ಲಾ ರುಹುಲ್ಲಾ ಖೊಮೇನಿ. ಆ ಬೃಹತ್ ಪ್ರತಿಭಟನೆಯ ಹೊಣೆಗಾರಿಕೆಯೇ ಖೊಮೇನಿಯದ್ದು. ಈ ಚಳುವಳಿಯ ಪ್ರಭಾವ ಅದೆಷ್ಟಿತ್ತೆಂದರೆ ಇಡೀ ಇರಾನಿಯನ್ನರೇ ಶಾ ಆಡಳಿತದ ವಿರುದ್ಧ ದಂಗೆಯೆದ್ರು. ಪ್ರತಿಭಟನೆಯ ಕಾವಿಗೆ 1979ರ ಜನವರಿಯಲ್ಲಿ ಶಾ ದೇಶವನ್ನು ಬಿಟ್ಟು ಪಲಾಯನ ಮಾಡಿದ. 1979ರ ಫೆಬ್ರವರಿಯಲ್ಲಿ ಖೊಮೇನಿ ಇರಾನ್ಗೆ ಮರಳಿದ ಕೆಲವೇ ತಿಂಗಳುಗಳಲ್ಲಿ ರಾಜಪ್ರಭುತ್ವವನ್ನು ರದ್ದುಗೊಳಿಸಿದ ತರುವಾಯ ಜನಾಭಿಪ್ರಾಯವನ್ನು ಸಂಗ್ರಹಣೆ ಮಾಡಲಾಗತ್ತೆ. ಅದರ ನಂತರ ಉದಯವಾದುದೇ ಇರಾನ್ ಇಸ್ಲಾಮಿಕ್ ಗಣರಾಜ್ಯ. ಈ ಹೊಸ ವ್ಯವಸ್ಥೆಯು ಸುಪ್ರೀಂ ಲೀಡರ್ ಹುದ್ದೆಯೊಂದನ್ನು ಸೃಷ್ಟಿಸಿತು. ಇದು ಅಧ್ಯಕ್ಷರಿಗಿಂತಲೂ ಉನ್ನತ ಸ್ಥಾನವಾಗಿತ್ತು. ಖೊಮೇನಿಯೇ ಇರಾನ್ನ ಮೊದಲ ಸುಪ್ರೀಂ ಲೀಡರ್ ಆಗ್ತಾರೆ. ಇರಾನಿನ ಕ್ರಾಂತಿಯು ಶರಿಯಾ ಕಾನೂನನ್ನೇ ಅನುಷ್ಠಾನ ಮಾಡಿತು. ಇದರನ್ವಯ ಮುಸ್ಲಿಂ ಸ್ತ್ರೀಯರ ಸ್ವತಂತ್ರವನ್ನು ಕಸಿದುಕೊಳ್ತು. ಮಹಿಳೆಯರು ಕಡ್ಡಾಯವಾಗಿ ಹಿಜಾಬ್ ಧರಿಸಬೇಕು. ಪಾಶ್ಚಿಮಾತ್ಯ ಸಂಸ್ಕೃತಿಯ ಮೇಲಿನ ನಿಷೇಧ ಸೇರಿದಂತೆ ಹಲವಾರು ಪ್ರಮುಖ ಬದಲಾವಣೆಗಳಾದವು. ಮುಂದಿನ ಆಧುನಿಕ ಇರಾನ್ ರಾಷ್ಟ್ರ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಕಠಿಣ ನಿಲುವನ್ನು ತೆಗೆದುಕೊಳ್ತು. ಖೊಮೇನಿ ಆಪ್ತ ಅಲಿ ಎಂಬಾತ 1981ರಲ್ಲಿ ಇರಾನ್ನ ಅಧ್ಯಕ್ಷರಾದರು. 1989ರಲ್ಲಿ ಖೊಮೇನಿ ಮರಣದ ನಂತರ ಇರಾನ್ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಖೊಮೇನಿ ಅವರನ್ನೇ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡಲಾಯಿತು. ಹೀಗೆ ಸುದೀರ್ಘ 37 ವರ್ಷಗಳ ಸರ್ವಾಧಿಕಾರಿಯಾಗಿ ಇರಾನ್ ಆಳಿದ ಕೀರ್ತಿ ಖಮೇನಿಗೆ ಸಲ್ಲುತ್ತೆ. ಇಂದು ಇರಾನ್ ಬೆಂಕಿಯುಂಡೆಯಂತೆ ಧಗಧಗಿಸುತ್ತಿದೆ. ಎಲ್ಲಕ್ಕೂ ಕಾಲವೇ ಉತ್ತರಿಸಲಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.